ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಬಿಗ್ ಬಾಸ್ ಸೀಸನ್ 12 ಇನ್ನೇನು ಕ್ಷಣ ಮಾತ್ರದಲ್ಲೇ ಕಾದಿದೆ ಗ್ರ್ಯಾಂಡ್ ಫಿನಾಲೆ. ಅದಕ್ಕೂ ಮುಂಚೆ ಕಿಚ್ಚ ಸುದೀಪ್ ಬಾಸ್ ಅವರು ಏನು ಹೇಳಿದ್ರು, ಏನು ಪೋಸ್ಟ್ ಮಾಡಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ವಿಡಿಯೋನಂತೂ ಪೂರ್ತಿಯಾಗಿ ನೋಡಿ. ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆಗೂ ಮೊದಲು ಸುದೀಪ್ ಅಚ್ಚರಿಯ ಪೋಸ್ಟ್. ಮುಕ್ತಾಯಕ್ಕೂ ಮುನ್ನ ಕಿಚ್ಚ ಬಾಸ್ ಹೇಳಿದ್ದೇನು? ಬಿಗ್ ಬಾಸ್ ಹೋಸ್ಟ್ ಸುದೀಪ್ ಒಂದು ಪೋಸ್ಟ್ ಹಾಕಿದ್ದಾರೆ. ನೀವು ಇಲ್ಲದೆ ಬಿಗ್ ಬಾಸ್ ಇಲ್ಲ ಅಂತಲೂ ಹೇಳಿದ್ದಾರೆ. ಇಡೀ ಬಿಗ್ ಬಾಸ್ ತಂಡಕ್ಕೆ ಧನ್ಯವಾದ ಹೇಳಿದ್ದಾರೆ. ಸ್ಪರ್ಧಿಗಳಿಗೆ ಅಭಿನಂದನೆ ಕೂಡ ಹೇಳಿದ್ದಾರೆ. ಈ ಬಗೆಗಿನ ಇನ್ನಷ್ಟು ವಿವರ ನೋಡೋಣ. ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ದಿನವೇ ಕಿಚ್ಚ ಪೋಸ್ಟ್ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದ ತಮ್ಮ ಪೇಜ್ ಮೂಲಕ ಎಲ್ಲರಿಗೂ ಧನ್ಯವಾದ ಹೇಳಿದ್ದಾರೆ. ಇಡೀ ಬಿಗ್ ಬಾಸ್ಗೆ ದುಡಿದ ಎಲ್ಲರಿಗೂ ಈಗ ಥ್ಯಾಂಕ್ಸ್ ಹೇಳಿದ್ದಾರೆ. ಸ್ಪರ್ಧಿಗಳಿಗೂ ಧನ್ಯವಾದ ಹೇಳಿದ್ದಾರೆ. ನೀವೆಲ್ಲ ಇಲ್ಲದೆ ಇದ್ದರೆ ಬಿಗ್ ಬಾಸ್ ಇಲ್ಲ ಅಂತಲೂ ಹೇಳಿದ್ದಾರೆ. ಕಿಚ್ಚ ಸುದೀಪ್ ಪೋಸ್ಟ್ನ ಇನ್ನಷ್ಟು ಮಾತು ನೋಡೋಣ. ನೀವಿಲ್ಲದೆ ಬಿಗ್ ಬಾಸ್ ಇಲ್ಲ. ಬಿಗ್ ಬಾಸ್ ಹೋಸ್ಟ್ ಕಿಚ್ಚ ಸುದೀಪ್ ಪೋಸ್ಟ್ ಹಾಕಿದ್ದಾರೆ. ಬಿಗ್ ಬಾಸ್ ಬಗ್ಗೆ ತಮಗೆ ಅನಿಸಿರೋದನ್ನು ಬರೆದಿದ್ದಾರೆ. ಇಡೀ ಬಿಗ್ ಬಾಸ್ಗಾಗಿಯೇ ದುಡಿದವರಿಗೆ ಧನ್ಯವಾದ ಹೇಳಿದ್ದಾರೆ. ಇಂದು ಬಿಗ್ ಬಾಸ್ ಸೀಸನ್ 12 ಗ್ರ್ಯಾಂಡ್ ಫಿನಾಲೆ ಇದೆ. ಇದು ನಿಜಕ್ಕೂ ಅದ್ಭುತ ಸೀಸನ್. ವೀಕ್ಷಕರಿಗೆ ಇಡೀ ತಂಡಕ್ಕೆ ಧನ್ಯವಾದ ಹೇಳಿದರು. ಸೂರ್ಯಾಸ್ತದ ಹೊತ್ತಿಗೆ ಬಿಗ್ ಬಾಸ್ ಸೀಸನ್ 12 ಮುಕ್ತಾಯವಾಗಲಿದೆ. ಈ ಒಂದು ಶೋಕ್ಕೆ ಬೆಂಬಲ ನೀಡಿದ ಪ್ರತಿಯೊಬ್ಬ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಸುದೀಪ್ ಹೇಳಿದ್ದಾರೆ. ಬಿಗ್ ಬಾಸ್ ಗೆದ್ದ ವಿಜೇತರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಈ ಅದ್ಭುತ ಯಶಸ್ಸಿನ ಕಾರಣರಾದ ಇಡೀ ತಾಂತ್ರಿಕ ತಂಡಕ್ಕೆ ಅಭಿನಂದನೆಗಳು. ನೀವೆಲ್ಲರೂ ಇಲ್ಲದೆ ಇದ್ದರೆ ಬಿಗ್ ಬಾಸ್ ಇಲ್ಲ ಅಂತಲೂ ಸುದೀಪ್ ಸೋಷಿಯಲ್ ಮೀಡಿಯಾ ಪೋಸ್ಟಲ್ಲಿ ಹೇಳಿದ್ದಾರೆ. ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಸಂಜೆ 6 ಗಂಟೆಗೆ ಶುರುವಾಗುತ್ತದೆ. ಈ ಒಂದು ಫಿನಾಲೆ ಬಗ್ಗೆ ಸಾಕಷ್ಟು ಕುತೂಹಲವೂ ಇದೆ. ಕಾರಣ ಈಗಾಗಲೇ ಕಿಚ್ಚ ಸುದೀಪ್ ವಿನ್ನರ್ ಮತ್ತು ರನ್ನರ್ಗಳಿಗೆ ಅದೆಷ್ಟು ವೋಟ್ ಬಂದಿವೆ ಅಂತಲೂ ಹೇಳಿದ್ದಾರೆ. ಇದರಿಂದ ಪ್ರೇಕ್ಷಕರಲ್ಲಿ ಸಾಕಷ್ಟು ಕುತೂಹಲ ಮೂಡಿದೆ. 37 ಕೋಟಿ ವೋಟ್ಸ್ ಬಂದಿವೆ. ಬಿಗ್ ಬಾಸ್ ಸೀಸನ್ 12 ಈ ಸಲ ಹೊಸ ದಾಖಲೆಯನ್ನೇ ಮಾಡಿದೆ. ಇಲ್ಲಿವರೆಗೂ ವಿನ್ನರ್ಗೆ ಇಷ್ಟೊಂದು ವೋಟ್ ಬಂದಿರಲಿಲ್ಲ. ಕಳೆದ ಸೀಸನ್ 11ರ ವಿನ್ನರ್ ಸಿಂಗರ್ ಹನುಮಂತ 5 ಕೋಟಿ ವೋಟ್ ಪಡೆದಿದ್ದರು. ಆದರೆ ಈ ಸಲದ ವಿನ್ನರ್ 37 ಕೋಟಿ ವೋಟ್ ಪಡೆದಿದ್ದಾರೆ. ಆ ಲಕ್ಕಿ ವಿನ್ನರ್ ಯಾರು ಅನ್ನುವ ಕುತೂಹಲ ಹೆಚ್ಚಾಗಿದೆ. ಈ ಮೂಲಕ ಆ ವಿನ್ನರ್ ತುಂಬಾ ಲಕ್ಕಿ ಅಂತಲೂ ಹೇಳಬಹುದು. ವಿನ್ನರ್ ಗಿಲ್ಲಿನ ಅಶ್ವಿನಿನ ಅಂತ ಹೇಳೋದಾದರೆ ಬಿಗ್ ಬಾಸ್ ವಿನ್ನರ್ ಯಾರು ಅನ್ನುವ ಚರ್ಚೆಗಳು ಶುರುವಾಗಿವೆ. ಗಿಲ್ಲಿ ನಟನ ಗೆಲ್ಲೋದು ಅಂತ ಸಾಕಷ್ಟು ಜನ ಹೇಳಿದ್ದಾರೆ. ಹಾಗೇನು ಇಲ್ಲಿ ಅಶ್ವಿನಿ ಗೌಡ ಗೆಲ್ಲುತ್ತಾರೆ ಅನ್ನೋದನ್ನು ಇನ್ನು ಕೆಲವರು ಹೇಳುತ್ತಾರೆ. ಒಂದು ವೇಳೆ ಗಿಲ್ಲಿ ಗೆಲ್ಲದೇ ಇದ್ದರೆ ಆ ಜಾಗದಲ್ಲಿ ಅಶ್ವಿನಿ ಗೌಡ ಇರ್ತಾರೆ ಅನ್ನೋ ಚರ್ಚೆಗಳು ಇವೆ. ಒಟ್ಟಾರೆ ಈ ಕಾರಣಕ್ಕೆ ದೊಡ್ಡಮನೆಯ ಫಿನಾಲೆ ಸಂಚಿಕೆ ಸಾಕಷ್ಟು ಕುತೂಹಲ ಮೂಡಿಸುತ್ತಿದೆ ಅಂತ ಹೇಳಬಹುದು. ನೋಡಿದ್ರಲ್ಲ, ಕಿಚ್ಚ ಸುದೀಪ್ ಬಾಸ್ ಅವರು ಗ್ರ್ಯಾಂಡ್ ಫಿನಾಲೆಗೆ ಮುನ್ನ ಏನೆಲ್ಲ ಹೇಳಿದ್ದಾರೆ. ಇದರ ವಿನ್ನರು ಯಾರಾಗಬೇಕು ಅಂತ ನೀವು ಹೇಳೋದಾದರೆ ಕಾಮೆಂಟ್ ಮೂಲಕ ತಿಳಿಸಿ. ಇನ್ನೊಂದು ಹೊಸ ವಿಡಿಯೋದಲ್ಲಿ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ನಮ್ಮ ನಂದಿ ವ್ಲಾಗ್ಸ್ನ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.